ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳ್ತಿದ್ದೀನಲ್ಲ, ಒಳ್ಳೆ ಚಿಕ್ಕ ಮಕ್ಳು ತರ ಆಡ್ಬೇಡ. ನಾನು ಅಲ್ಲೇ ಇದ್ರೆ ಕೆಲಸ ಯಾರು ಮಾಡೋದು? ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರ? ಅಲ್ಲ ದೇವ್ರು, ಇನ್ನೊಂದ್ 2 ದಿನ ಇದ್ ಹೋಗ್ಬೋದಿತ್ತಲ್ವಾ? ಇದ್ದು ಹೋಗೋದಕ್ಕೆ ನಮ್ಮ ಮಾವ ನನ್ ಕೆಲಸ ಕೊಟ್ಟಿಲ್ಲ. ಮುಂದಿನ ತಿಂಗಳು ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನೋಡು, ನಾನು ಬರೋವರೆಗೂ ಆ ಮನೇನ ನೀಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನ್ ಬಂದಾಗ ಶಿಸ್ತಿಲ್ಲ ಅಂದ್ರೆ ಗೊತ್ತಲ್ಲ. ಆಯ್ತು ದೇವ್ರು, ನೀವ್ ಹುಷಾರು. ಆಯ್ತು, ಇಡೋ ಫೋನ್ನ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು ಸರಿಯೇನು, ಬಲು ಮೋಸಗಾರನು ಸರಿಯೇನು. ಅಯ್ಯೋ, ಇನ್ನು ಈ ದಮ್ಮು ಮುಂದೆ ದಮ್ಮಿಲ್ದೆ ನಿಲ್ಬೇಕೆ? ಅದಕ್ಕೆ ನನಗೆ ಆ ಮೋಹಿನಿ ತುಂಬಾ ಇಷ್ಟ ಆಗೋದು. ಅಲ್ಲಾದ್ರೆ ಗಣಿಸ್ತರ ನಡ್ಕೋಬಹುದು. ಇಲ್ಲಿ ಅಯ್ಯೋ ಏನಿದೆ, ಸದ್ಯ ಯಾರು ನೋಡಿಲ್ಲ. ಡ್ರಮೋ ದಮ್ಮೋ, ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ನಿಮಗ್ ಯಾರ್ರೀ ಹೇಳಿದ್ದು ಮಾತಾಡೋದಕ್ಕೆ? ಅಲ್ಲ ಮಾಯಾ, ಅದು ನಾನು ಹಾಗೆ ಸುಮ್ನೆ ಫ್ಲೋ ಅಂತೆ ಫ್ಲೋ. ನೀವ್ ಮಾಡಿರೋ ಡ್ಯಾಮೇಜ್ ಏನು ಅಂತ ಏನಾದ್ರೂ ಗೊತ್ತಾ ನಿಮ್ಗೆ? ಮನೆಯವರೆಲ್ಲ ಹಾಳಾಗೋಗ್ಲಿ. ಶರತ್ ಅವರು ನನ್ ಬಗ್ಗೆ ಏನಂತ ಅನ್ಕೊಂಡಿರಲ್ಲ. ಅನ್ಕೊಳ್ಳೋದೇನಿದೆ, ಎಲ್ಲ ಗೊತ್ತಿರೋದೇ ಅಲ್ಲ. ನೋಡ್ರಿ, ನನ್ ಮುಖ ನೋಡ್ರಿ ಹೇಗಾಗಿದೆ ನೋಡಿ. ನಾ ಮಾಡಿರೋದು ದುರ್ಗಾ ಅಂತ ನನ್ ಚೆನ್ನಾಗ್ ಗೊತ್ತು. ಹಾ ಮಾಯಾ, ಅದೇ ನಾನು ಅದನ್ನೇ ಹೇಳಕ್ ಬಂದೆ. ಶಟ್ ಅಪ್. ನೀವ್ ಸುಮ್ನೆ ಇದ್ದಿದ್ರೆ ಇದನ್ನೆಲ್ಲ ಮಾಡಿರೋದು ದುರ್ಗನೇ ಅಂತ ಶರತ್ ಮುಂದೆ ಎತ್ತಾಗ್ತಿದ್ದೆ. ನೀವ್ ಮಾತಾಡಿಲ್ಲ ಅಂದಿದ್ರೆ ಶರತ್ತು ದುರ್ಗಾಗೆ ಸರಿಯಾಗಿ ಬೈದಿರೋರು. ಆದ್ರೆ ನಿಮ್ ಫುಲಿಶ್ನೆಸ್ ಇಂದ ಎಲ್ಲ ಹಾಳು ಮಾಡ್ಬಿಟ್ರಿ. ಮಾಯಾ, ನಾನೊಂದ್ ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ಅಲ್ಲ, ಇವಾಗ ನಾನ್ ಮಾಡಿರೋದು ತಪ್ಪೇ ಇರಬಹುದು, ಆದ್ರೆ ಪ್ರತಿ ಸಲ ನೀನು ದುರ್ಗನ್ಗೆ ನಾನು ಪಾಠ ಕಲಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಗೆಲ್ಲ ಎಲ್ಲ ಉಲ್ಟಾ ಹೊಡೆದಿದ್ಯಲ್ಲ, ಅದಕ್ಕೇನ್ ಹೇಳ್ತೀಯಾ? ದುರ್ಗಾ ಎಲ್ಲಿ? ನಿನ್ ಸ್ಟೇಟಸ್ ಎಲ್ಲಿ? ಅಯ್ಯೋ, ನಿನಗಲ್ಲ, ಹೋಗಿ ಹೋಗಿ ದುರ್ಗನ ಮುಂದೆ ಸೋಲ್ತಿದ್ಯಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ ಮಾತಾಡ್ತಿದ್ದೀರಾ ನೀವು? ನಿಜಾನೇ ತಾನೇ. ಈಗೇನೋ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀನ್ ಏನ್ ಹೇಳ್ದೆ? ಇವತ್ತು ಆ ದುರ್ಗನ್ಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂದೆ. ಆದ್ರೆ ನೋಡು, ನೀನೇ ಪಾಠ ಕಲ್ತ್ಕೊಂಡ್ ಬಂದಿದ್ಯಾ ಸ್ಕೂಲಿಂದ. ಇದನ್ನೆಲ್ಲ ಆ ದುರ್ಗಾ ಹೇಗ್ ಮಾಡಿದ್ಲು? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೇ ಜೀವನ್ಮುಕ್ತಿ, ನಿಶ್ಚಲ ಚಿತ್ತೇ ಜೀವನ್ಮುಕ್ತಿ. ಭಜ ಗೋವಿಂದಂ, ಭಜ ಗೋವಿಂದಂ, ಭಜ ಗೋವಿಂದಂ. ಆಗಮನ, ಆಗಮನ, ಆಗಮನ. ಅಪ್ಪ ಮಗ ಆಗಮನ. ಸಂಕಷ್ಟ, ಮನೆ ಮನಸ್ಸು ಗೊಂದಲ, ಅಶಾಂತಿ, ಅಶಾಂತಿ ಕಾರಣ ಹುಡುಕಾಟ, ಹುಡುಕಾಟ. ಅಪ್ಪ ಮಗ ಆಗಮನ, ಅಪ್ಪ ಮಗ ಆಗಮನ. ಶರತ್, ಇಲ್ಲೇ ಕಾರ್ ನಿಲ್ಸು. ಅಪ್ಪ, ಎಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಬಾ ನೀನು. ಅಲ್ಲ, ಎಲ್ಲಿಗೆ ಅಂತಾದ್ರೂ ಹೇಳಿ. ಬಾ ಅಂತ ಹೇಳ್ತಾ ಇದ್ದೀನಲ್ಲ, ನಿನಗೆ ಯಾರನ್ನು ಭೇಟಿ ಮಾಡಿಸ್ಬೇಕು. ಬಾ.
ಇವರು ನಮ್ಮಪ್ಪ ಶಂಭು ಅಂತ. ನೀವು ಇಲ್ಲಿ? ನೋಡಿ, ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ನಮ್ಮನೇಲಿ ಏನೇನೋ ಆಗ್ತಾ ಇದೆ. ಕೆಲವು ನಮ್ಮ ಊಹೆಗೆ ನಿಲ್ಕುತ್ತೆ, ಕೆಲವು ನಿಲ್ಕೋದಿಲ್ಲ. ಕೆಲವು ಸಲ ನಮ್ಮ ಮುಂದೆ ಪ್ರಶ್ನೆ ಮಾತ್ರ ಇರುತ್ತೆ, ಉತ್ತರ ಸಿಕ್ಕೋದಿಲ್ಲ. ಉತ್ತರ, ಪ್ರಶ್ನೆ, ಹುಡುಕಾಟ, ಹುಡುಕಾಟ. ಅಪ್ಪ ನೀವೇನು ಕೇಳ್ತಾ ಇದ್ದೀರಾ? ಅವ್ರಿಗೆ ಏನು ಹೇಳ್ತಾ ಇದ್ದಾರೆ? ಅಲ್ಲ, ದುರ್ಗ ನೋಡಿದ್ರೆ ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ನೋಡಿದ್ರೆ ಯಾರು ಏನೇ ಹೇಳಿದ್ರು ಇವರೊಬ್ರು ಮಹಾನುಭಾವರು ಅನ್ನೋದು ನನ್ನ ಭಾವನೆ. ಅದು ಸತ್ಯ ಕೂಡ. ಅದರ ಅನುಭವ ನನಗೆ ಯಾವತ್ತೂ ಆಗಿದೆ. ನೋಡು, ಈಗ ಅವರು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಅದರ ಅರ್ಥ ನಿನಗೆ ಈಗಾಗದೇ ಇರಬಹುದು, ಮುಂದೆ ಯಾವತ್ತೂ ಆಗುತ್ತೆ. ಅಪಾಯ, ಅಪಾಯ, ಹೊಸ ಕಂಟಕ, ಅಪರಿಚಿತ ಶತ್ರು, ಜೋಪಾನ, ಜೋಪಾನ, ಬರ್ತಿದ್ದಾರೆ ಅವರು. ಅವರು ಬರ್ತಿದ್ದಾರೆ, ಅವರು ಬರ್ತಿದ್ದಾರೆ. ಏನು ಹೇಳ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಎಲ್ಲಿಗೆ ಬರ್ತಾ ಇದ್ದಾರೆ? ಅಪಾಯ ಸನ್ನಿಹಿತ, ಹೊಸ ಕಂಟಕ, ಹೊಸ ಶತ್ರು, ಜೋಪಾನ, ನಿರ್ಲಕ್ಷ್ಯ ಸಲ್ಲ. ಅಪ್ಪ ಇವ್ರು ಹೇಳ್ತಾರೆ, ನಿಮ್ಗೇನಾದ್ರು ಅರ್ಥ ಆಗ್ತಾ ಇದೆಯಾ? ಅದು ನಾವು ಆಮೇಲೆ ಮಾತಾಡೋಣ. ಈಗ ಅವರು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವರು ಹೇಳಿದ್ದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯನೇ ಆಗಿದೆ. ಅವರು ಇಷ್ಟೊಂದು ಆತಂಕದಲ್ಲಿ ಹೊಸ ಶತ್ರು, ಅಪಾಯ, ಜೋಪಾನ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಕರ್ಮ ಯಾವತ್ತಿದ್ರೂ ವಾಪಸ್ ಬರತ್ತೆ ದುರ್ಗಾ. ಈಗ ನೋಡು, ನೀನ್ ಒಂದ್ ಬಾಲ್ನ ಜೋರಾಗಿ ಗೋಡೆಗೆ ಎಸ್ತ್ರೆ ಆ ಬಾಲ್ ಗೋಡೆಗೆ ತಾಕಿ ಅಷ್ಟೇ ಜೋರಾಗಿ ವಾಪಸ್ ಬರತ್ತೆ. ಹಾಗೇನೆ ನಾವ್ ಮಾಡೋ ಅಷ್ಟು ಕರ್ಮ ನಮಗ್ ವಾಪಸ್ ಬಂದೇ ಬರತ್ತೆ. ಈಗ ನೋಡು, ಮಾಯಾ ಬರ್ತಾಳೆ. ಬಂದ ತಕ್ಷಣ ನನ್ ಫೇಸ್ ಎಲ್ಲ ಯಾಕೆ ಹೀಗಾಯ್ತು ಅಂತ ಜೋರಾಗಿ ಕೂಗಾಡ್ತಾಳೆ. ನೀನ್ ಬೇಕಿದ್ರು ಅವಳ ಹತ್ರ ಮಾಡಿದ್ದು ಉಣ್ಣೋ ಮಾರಾಯ ಅಂತ ಹೇಳು. ಮಾಯಾ ನಗ್ತಾ ಇದ್ದಾಳೆ ಅಂದ್ರೆ ಇವಳ್ದೇ ಏನೋ ಕಿತಾಪತಿ ಇರತ್ತೆ. ದುರ್ಗಾ, ನನಗ್ ಗೊತ್ತು ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ.